ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಶೀಘ್ರವೇ ಕರುನಾಡಲ್ಲಿ ಲಾಕ್ ಅನ್ಲಾಕ್ ಆಗುತ್ತಾ? ಲಾಕ್ಡೌನ್ ಸಡಿಲಿಕೆ ಬಗ್ಗೆ ಸಿಎಂ ಬಿಎಸ್ವೈ ಕೊಟ್ಟ ಸುಳಿವು ಏನು? ಸಿಎಂ ಸರ್ಕಾರದ ವಿರುದ್ಧ ತಿರುಗಿಬಿದ್ದ ಸೈನಿಕನಿಗೆ ಸಂಕಷ್ಟ ಶುರುವಾಯ್ತಾ? ಶೀಘ್ರದಲ್ಲೇ ಕರುನಾಡಲ್ಲಿ ಲಾಕ್ಡೌನ್ ತೆರವಾಗುತ್ತಾ? ನಿಯಮ ಸಡಿಲಿಕೆ ಬಗ್ಗೆ ಸಿಎಂ ಸುಳಿವು ಕೊಟ್ಟಿದ್ದು ಹೇಗೆ? ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಅನ್ಲಾಕ್ ಪ್ರಕ್ರಿಯೆ ಆಗುತ್ತೆ ನೋಡೋಣ. ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ಕರುನಾಡಿಗೆ ಬಿದ್ದಿರೋ ಲಾಕ್ ಶೀಘ್ರದಲ್ಲೇ ಓಪನ್ ಆಗುವ ನಿರೀಕ್ಷೆ ಇದೆ. ಅನ್ಲಾಕ್ ಮಾಡುವ ಬಗ್ಗೆ ಸ್ವತಃ ಮುಖ್ಯಮಂತ್ರಿ ಬಿಎಸ್ವೈ ಅವರೇ ಸುಳಿವು ಕೊಟ್ಟಿದ್ದಾರೆ. ಪಾಸಿಟಿವಿಟಿ ಪ್ರಮಾಣ 5%ಕ್ಕಿಂತ ಕಡಿಮೆ ಬರಬೇಕು. ಎಲ್ಲಿ ಕೋವಿಡ್ ಪಾಸಿಟಿವಿಟಿ ಕಡಿಮೆಯಾಗುತ್ತೋ ಅಲ್ಲಿ ಲಾಕ್ಡೌನ್ ಸಡಿಲಿಕೆ ಬಗ್ಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ತೀವಿ ಅಂತ ಸಿಎಂ ಬಿಎಸ್ವೈ ತಿಳಿಸಿದ್ದಾರೆ. ಅಲ್ಲದೆ ಸಂಪುಟದ ಸಹೋದ್ಯೋಗಿಗಳ ಜೊತೆ ಚರ್ಚಿಸಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆರೋಗ್ಯ ಸಚಿವ ಸುಧಾಕರ್ ಕೂಡ ಅನ್ಲಾಕ್ನ ಸುಳಿವು ಕೊಟ್ಟಿದ್ದಾರೆ. ಪಾಸಿಟಿವಿಟಿ ರೇಟ್ 5%ಕ್ಕಿಂತ ಕಡಿಮೆಯಾದರೆ ಹಂತವಾಗಿ ಸಡಿಲಿಕೆ ಬಗ್ಗೆ ಸಿಎಂ ಹೇಳಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಲಾಕ್ಡೌನ್ನಿಂದ ಬೆಂಗಳೂರಿನಲ್ಲಿ ಕೊರೋನಾ ಇಳಿಕೆಯಾಗ್ತಾ ಇದ್ದು ಜನರು ಶಿಸ್ತು ಜವಾಬ್ದಾರಿಯಿಂದ ವರ್ತಿಸಬೇಕು ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. ಕೊರೋನಾ ಪಾಸಿಟಿವಿಟಿ ರೇಟ್ ಕಡಿಮೆ ಇದ್ರೆ ಅನ್ಲಾಕ್ ಫಿಕ್ಸ್ ಆಗಿದ್ದು ಸಿಎಂ ಹೇಳಿದಂತೆ ರಾಜ್ಯದ ಹಲವು ಜಿಲ್ಲೆಗಳು ಅನ್ಲಾಕ್ ಆಗಲಿವೆ. ರಾಜ್ಯದ 7ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ರೇಟ್ ಇಳಿಕೆಯಾಗಿದ್ದು ಬೆಂಗಳೂರು ಸೇರಿದಂತೆ 7ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಅನ್ಲಾಕ್ ಸಾಧ್ಯತೆ ಇದೆ. ಇನ್ನು ಕೆಲವೇ ದಿನಗಳಲ್ಲಿ 5% ಪಾಸಿಟಿವಿಟಿ ರೇಟ್ ಇಳಿಕೆಯಾಗಲಿದೆ. ಪಾಸಿಟಿವಿಟಿ ರೇಟ್ ಕಡಿಮೆ ಆಗ್ತಾ ಇದ್ದಂತೆಯೇ ಲಾಕ್ಡೌನ್ ತೆರವು ಮಾಡಲಿದ್ದಾರೆ. ಬೆಂಗಳೂರು ಸೇರಿದಂತೆ ವಿಜಯಪುರ, ಬಾಗಲಕೋಟೆ, ಧಾರವಾಡ, ಗದಗ, ಯಾದಗಿರಿ, ಬೀದರ್ ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ರೇಟ್ ಇಳಿಕೆಯಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ 6.79 ಕೊರೋನಾ ಪಾಸಿಟಿವಿಟಿ ರೇಟ್ ಇದ್ದು ವಿಜಯಪುರ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ 6%ರಷ್ಟಿದೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ 5.5, ಯಾದಗಿರಿ ಜಿಲ್ಲೆಯಲ್ಲಿ 5.7, ಗದಗ ಜಿಲ್ಲೆಯಲ್ಲಿ 8.5, ಹಾವೇರಿಯಲ್ಲಿ 4.7ರಷ್ಟು ಪಾಸಿಟಿವಿಟಿ ರೇಟ್ ಇದೆ. ಜೂನ್ 14ರ ಬಳಿಕ ರಾಜ್ಯದಲ್ಲಿ ಲಾಕ್ ಓಪನ್ ಆಗುವ ನಿರೀಕ್ಷೆ ಇದ್ದು ಪ್ರತ್ಯೇಕ ಮಾರ್ಗಸೂಚಿ ಪ್ರಕಟಿಸುವ ಸಾಧ್ಯತೆಗಳಿವೆ. ಕೊರೋನಾ ಪಾಸಿಟಿವಿಟಿ ರೇಟ್ ಕಡಿಮೆ ಆಧಾರದಲ್ಲಿ ಅನ್ಲಾಕ್ ಮಾಡಿ ಮಾರ್ಗಸೂಚಿ ಪ್ರಕಟಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 5% ಪಾಸಿಟಿವಿಟಿ ರೇಟ್ ಕಡಿಮೆ ಇರುವ ಕಡೆ ಅನ್ಲಾಕ್ ಪಕ್ಕಾ ಆಗಲಿದ್ದು ಬೆಂಗಳೂರು ಸೇರಿದಂತೆ ಕೆಲ ಜಿಲ್ಲೆಗಳಿಗೆ ವಿಧಿಸಿರೋ ನಿರ್ಬಂಧ ಸಡಿಲಿಸಲಿದ್ದಾರೆ. ಮಂಗಳೂರಲ್ಲಿ ಕೊರೋನಾ ಸೋಂಕಿತ ತುಂಬು ಗರ್ಭಿಣಿಯೊಬ್ಬಳು ಸೂಕ್ತ ಚಿಕಿತ್ಸೆ ಸಿಗದೆ ನರಳಾಡಿದ್ದಾಳೆ. ಪ್ರಸವದ ನೋವಲ್ಲೇ ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ಆಸ್ಪತ್ರೆಗಳಿಗೆ ಸುತ್ತಿದ್ರೂ ಗರ್ಭಿಣಿಗೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ. ಖಾಸಗಿ ಆಸ್ಪತ್ರೆಗಳು ಅಮಾನವೀಯವಾಗಿ ವರ್ತಿಸಿದ್ದು ಗರ್ಭಿಣಿಯನ್ನ ದಾಖಲಿಸಿಕೊಳ್ಳದೆ ಅನಾಗರಿಕವಾಗಿ ವರ್ತಿಸಿವೆ ಅಂತ ಆರೋಪಿಸಲಾಗಿದೆ. ಕೊರೋನಾ ವಕ್ಕರಿಸಿದ್ರೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗಲ್ವಾ ಅನ್ನೋ ಪ್ರಶ್ನೆ ಮೂಡಿದ್ದು ಹೆರಿಗೆ ಮಾಡಿಸೋಕೆ ವೈದ್ಯರು ಹಿಂದೇಟು ಹಾಕ್ತಿದ್ದಾರಾ ಅನ್ನೋ ಅನುಮಾನ ದಟ್ಟವಾಗಿದೆ. 10 ಆಂಬ್ಯುಲೆನ್ಸ್ಗಳಲ್ಲಿ 9 ಆಸ್ಪತ್ರೆಗಳಿಗೆ ಅಲೆದಾಡಿದ್ರೂ ಯಾವ ವೈದ್ಯರು ದಾಖಲಿಸಿಕೊಂಡಿಲ್ಲ ಅಂತ ಗರ್ಭಿಣಿ ಖತೀಜಾ ಜಾಸ್ಮಿನ್ TV9 ಬಳಿ ಅಳಲು ತೋಡಿಕೊಂಡಿದ್ದಾಳೆ. ಮಂಗಳೂರಿನ ಮುಳಿಹಿತ್ಲುವಿನ ಖತೀಜಾ ಜಾಸ್ಮಿನ್ಗೆ ಮೇ 21ರಂದು ಕೊರೋನಾ ಸೋಂಕಿರೋದು ದೃಢಪಟ್ಟಿತ್ತು. ಜೊತೆಗೆ ಪ್ರಸವದ ನೋವು ಕಾಣಿಸಿಕೊಂಡಿತ್ತು. ಹೀಗಾಗಿ ಗರ್ಭಿಣಿ ಖತೀಜಾ ತಮ್ಮ ವೈದ್ಯ ಡಾಕ್ಟರ್ ಪ್ರಿಯಾ ಬಲ್ಲಾಳ್ಗೆ ಕರೆ ಮಾಡಿದ್ರಂತೆ. ಆಗ ವೈದ್ಯ ಪ್ರಿಯಾ ನಾನು ಕೊರೋನಾ ಪೇಷಂಟ್ ನೋಡಲ್ಲ ಅಂತ ಹೇಳಿದ್ರು ಅಂತ ಖತೀಜಾ ಆರೋಪಿಸಿದ್ದಾರೆ. ಈ ಬಳಿಕ ಸಿಟಿ ಆಸ್ಪತ್ರೆ, ಮಂಗಳ ಆಸ್ಪತ್ರೆ, ಹೈಲ್ಯಾಂಡ್ ಆಸ್ಪತ್ರೆ, ಕೆಎಂಸಿ, ಲೇಡಿ ಗೋಶನ್, ಅಥೇನಾ ಆಸ್ಪತ್ರೆಯನ್ನ ಸುತ್ತಾಡಿದ್ರೂ ಸಹ ಯಾವ ಆಸ್ಪತ್ರೆಯಲ್ಲೂ ಸರಿಯಾದ ಚಿಕಿತ್ಸೆ ಸಿಕ್ಕಿಲ್ಲ ಅಂತ ನೋವು ತೋಡ್ಕೊಂಡಿದ್ದಾರೆ. ಆಸ್ಪತ್ರೆಗಳು ಇಲ್ಲಸಲ್ಲದ ಕಾರಣ ಹೇಳಿದ್ದಕ್ಕೆ ಡಾಕ್ಟರ್ ಪ್ರಿಯಾ ಬಲ್ಲಾಳ್ ಕಾರಣ ಅಂತಾನೂ ಖತೀಜಾ ಆರೋಪಿಸಿದ್ದಾರೆ. ಅಲ್ಲದೆ ಮಂಗಳ ಆಸ್ಪತ್ರೆ ವಿರುದ್ಧವೂ ಖತೀಜಾ ಕಿಡಿಕಾರಿದ್ದಾರೆ. ಬ್ಲೀಡಿಂಗ್ ಆಗ್ತಾ ಇದ್ರೂ ಆಸ್ಪತ್ರೆ ಸಿಬ್ಬಂದಿ ಮಾನವೀಯತೆ ಮರೆತು ವರ್ತಿಸಿದ್ದಾರೆ ಅಂತ ಖತೀಜಾ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಪೊಲೀಸ್ ಠಾಣೆ ಮತ್ತು ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ದಾರೆ. ಸಿಎಂ ಪುತ್ರನ ದೆಹಲಿ ಭೇಟಿ ಹಿಂದಿನ ನಿಜವಾದ ಉದ್ದೇಶ ಏನು? ಸಿಎಂ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದ ಸೈನಿಕನಿಗೆ ವಾರ್ನಿಂಗ್ ಕೊಟ್ಟಿದ್ದು ಯಾರು? ಸಚಿವ ಯೋಗೇಶ್ವರ್ ಮೇಲೆ ನಿಗಾ ಇಡೋಕೆ ಯಾರ್ಯಾರಿಗೆ ಹೊಣೆ ವಹಿಸಲಾಗಿದೆ ನೋಡೋಣ. ದೆಹಲಿ ದಂಡಯಾತ್ರೆ ನ್ಯೂಸ್ ಟಾಪ್ 9ನಲ್ಲಿ.
ನಾಯಕತ್ವ ಬದಲಾವಣೆ ಕೂಗಿನ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಅವರ ದೆಹಲಿ ಪ್ರವಾಸ ಬಿಜೆಪಿಯಲ್ಲಿ ಸಂಚಲನ ಮೂಡಿಸಿದೆ. ನಾಯಕತ್ವ ಬದಲಾವಣೆ ದಳ್ಳೂರಿಗೆ ಸಿಎಂ ಬಿಎಸ್ವೈ ಪುತ್ರ ದೆಹಲಿಯಿಂದಲೇ ಮದ್ದು ಅರೆದಿರೋ ಸಾಧ್ಯತೆ ಇದ್ದು, ದೆಹಲಿ ಟೂರ್ ಚರ್ಚೆಯನ್ನ ವಿಜಯೇಂದ್ರ ಸೀಕ್ರೆಟ್ ಆಗಿಟ್ಟಿದ್ದಾರೆ. 3 ದಿನಗಳ ದೆಹಲಿ ದಂಡಯಾತ್ರೆ ಫಲ ನೀಡಿದೆ ಎನ್ನಲಾಗಿದ್ದು, ಖಾಸಗಿ ಕಾರ್ಯಕ್ರಮಕ್ಕೆ ಅಂತ ಹೇಳಿ ರಣತಂತ್ರ ರೂಪಿಸಿದ್ದಾರೆ. 3 ದಿನಗಳ ದೆಹಲಿ ಭೇಟಿ ಮುಗಿಸಿ ನಿನ್ನೆ ಸಂಜೆ ವಿಜಯೇಂದ್ರ ವಾಪಸ್ಸಾಗಿದ್ದು, ದೆಹಲಿ ಪ್ರವಾಸದ ಮಾಹಿತಿಯನ್ನ ವಿಜಯೇಂದ್ರ ಗೌಪ್ಯವಾಗಿ ಇಟ್ಟಿದ್ದು, ಖಾಸಗಿ ಕೆಲಸಕ್ಕಾಗಿ ದೆಹಲಿಗೆ ಹೋಗಿದ್ದಾಗಿ ಆಪ್ತ ಮೂಲಗಳು ಮಾಹಿತಿ ನೀಡಿವೆ. ಇದರ ನಡುವೆ ದೆಹಲಿಯಲ್ಲಿ ಜೆಪಿ ನಡ್ಡಾ ಜೊತೆ ವಿಜಯೇಂದ್ರ ಚರ್ಚೆ ನಡೆಸಿದ್ದು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಭೇಟಿಯಿಂದ ಉತ್ಸಾಹ ಹೆಚ್ಚಾಗಿದೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ತಮ್ಮ ವಿರುದ್ಧ ಹೇಳಿಕೆ ನೀಡ್ತಾ ಇರೋ ವಿರೋಧಿ ಬಣಕ್ಕೆ ವಿಜಯೇಂದ್ರ ಖಡಕ್ ಸಂದೇಶ ರವಾನಿಸಿದ್ದಾರೆ. ದೆಹಲಿಯಿಂದ ವಾಪಸ್ಸಾದ ಬಳಿಕ ಸಚಿವ ಸಿಪಿ ಯೋಗೇಶ್ವರ್ ಫುಲ್ ಗರಂ ಆಗಿದ್ರು. ಪರೋಕ್ಷವಾಗಿ ವಿಜಯೇಂದ್ರ ಅವರನ್ನೇ ಯೋಗೇಶ್ವರ್ ಟಾರ್ಗೆಟ್ ಮಾಡಿದ್ರು. ಇದೇ ಕಾರಣಕ್ಕೆ ಬಿವೈ ವಿಜಯೇಂದ್ರ 3 ದಿನಗಳ ಕಾಲ ದೆಹಲಿ ಭೇಟಿ ಕೈಗೊಂಡು ಸೈನಿಕನಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ದೆಹಲಿ ಪ್ರವಾಸ ಕೈಗೊಂಡಿದ್ದ ಬಿವೈ ವಿಜಯೇಂದ್ರ ರೆಬೆಲ್ಸ್ಗೆ ತಮ್ಮ ಸಾಮರ್ಥ್ಯ ತೋರಿಸಿದ್ದಾರೆ. ಯೋಗೇಶ್ವರ್ ದೆಹಲಿ ಭೇಟಿಯಾದ ವಾರದೊಳಗಡೆ ವಿಜಯೇಂದ್ರ ವಿಸಿಟ್ ಕೊಟ್ಟು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಇದರಿಂದ ತಾವು ಸಮಯ ಕೇಳಿದ್ರೆ ಹೈಕಮಾಂಡ್ ಟೈಮ್ ಕೊಡುತ್ತೆ, ನಮ್ಮ ವಿರುದ್ಧ ಹೈಕಮಾಂಡ್ ನಾಯಕರಿಲ್ಲ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ. ಅಲ್ಲದೆ ಬಿಎಸ್ವೈ ಮೇಲೆ ಹೈಕಮಾಂಡ್ಗೆ ವಿಶ್ವಾಸವಿದೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ವೈಯಕ್ತಿಕ ಕೆಲಸ ಅಂತಾನೆ ವಿಜಯೇಂದ್ರ ರಣತಂತ್ರ ಹೆಣೆದಿದ್ದಾರೆ. ರಾಜ್ಯ ಬಿಜೆಪಿ ಪಕ್ಷದ ಒಳಬೇಗುದಿ ವಿಚಾರದ ಬಗ್ಗೆ ಹೈಕಮಾಂಡ್ ಜೊತೆ ವಿಜಯೇಂದ್ರ ಚರ್ಚಿಸಿದ್ದಾರೆ. ಸಿಎಂ ಬದಲಾವಣೆ ಅಂತ ಅವರ ಬಾಯಿ ಮುಚ್ಚಿಸಬೇಕು. ಈ ರೀತಿಯ ಹೇಳಿಕೆ ಆಡಳಿತ ಯಂತ್ರದ ಮೇಲೆ ಪರಿಣಾಮ ಬೀರ್ತಾ ಇದ್ದು, ಯೋಗೇಶ್ವರ್ ಯತ್ನಾಳ್ ಹೇಳಿಕೆಗಳನ್ನ ಉಲ್ಲೇಖಿಸಿ ಜೆಪಿ ನಡ್ಡಾಗೆ ವಿಜಯೇಂದ್ರ ದೂರು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಯಕತ್ವ ಬದಲಾವಣೆಗಾಗಿ ಹೈಕಮಾಂಡ್ ಭೇಟಿ ಮಾಡುವ ನಾಯಕರಿಗೆ ಬಿವೈ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ಟ್ವೀಟ್ ಮೂಲಕ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿ ಬಗ್ಗೆ ವಿಜಯೇಂದ್ರ ಮಾಹಿತಿ ಹಂಚಿಕೊಂಡಿದ್ದಾರೆ. ನಡ್ಡಾ ಭೇಟಿ ಮೂಲಕ ಪಕ್ಷದೊಳಗಡೆ ಸ್ಪಷ್ಟ ಸಂದೇಶವನ್ನ ರವಾನಿಸುವಲ್ಲಿ ವಿಜಯೇಂದ್ರ ಯಶಸ್ವಿಯಾಗಿದ್ದಾರೆ. ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನ ಸಹ ವಿಜಯೇಂದ್ರ ಭೇಟಿಯಾಗಿದ್ದಾರೆ. ಕುಟುಂಬ ಸದಸ್ಯರ ಜೊತೆ 3 ದಿನಗಳ ಕಾಲ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದ ವಿಜಯೇಂದ್ರ ಖಾಸಗಿ ಕೆಲಸದ ನಿಮಿತ್ತ ಭೇಟಿ ಅಂತ ಬಿಂಬಿಸಿದ್ರು. ಆದರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಯಾಗಿ ಚರ್ಚಿಸಿದ್ದು, ಪಕ್ಷದ ಜವಾಬ್ದಾರಿಯುತ ಕೆಲಸದ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಕೊರೋನಾ ನಿರ್ವಹಣೆಯಲ್ಲಿ ಸರ್ಕಾರ ಹಾಗೂ ಪಕ್ಷದ ಕೆಲಸದ ಬಗ್ಗೆಯೂ ಚರ್ಚಿಸಿದ್ದಾರೆ. ಇದೇ ವೇಳೆ ಸರ್ಕಾರದ ಸಚಿವರೇ ವ್ಯಕ್ತಪಡಿಸಿರುವ ಹೇಳಿಕೆಗಳನ್ನ ನಡ್ಡಾ ಗಮನಕ್ಕೆ ತಂದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ತೊಡೆತಟ್ಟಿದ್ದ ಸೈನಿಕನಿಗೆ ಕಟೀಲು ವಾರ್ನಿಂಗ್ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಖಡಕ್ ಎಚ್ಚರಿಕೆ ಬೆನ್ನಲ್ಲೇ ಯೋಗೇಶ್ವರ್ ಸೈಲೆಂಟ್ ಆಗಿದ್ದಾರೆ. 3 ಪಕ್ಷಗಳ ಸರ್ಕಾರ ಅಂತ ಹೇಳಿದ್ದ ಯೋಗೇಶ್ವರ್ ಜೊತೆ ದೂರವಾಣಿ ಮೂಲಕ ಕಟೀಲು ಮಾತುಕತೆ ನಡೆಸಿದ್ದು, ನೀವು ಸಚಿವರಿದ್ದೀರಿ, ಇಂಥ ಹೇಳಿಕೆ ಕೊಡೋದು ಸರಿಯಲ್ಲ, ಪಕ್ಷದ ವೇದಿಕೆಯಲ್ಲಿ ಚರ್ಚಿಸೋದು ಸೂಕ್ತ ಅಂತ ಬುದ್ಧಿಮಾತು ಹೇಳಿದ್ದಾರೆ. ರಾಜ್ಯದ ಪ್ರಮುಖ ನಾಯಕರೊಂದಿಗೆ ಯೋಗೇಶ್ವರ್ ಜೊತೆ ಮಾತನಾಡಿರುವ ವಿಚಾರವನ್ನ ಕಟೀಲು ಹಂಚಿಕೊಂಡಿದ್ದಾರೆ. ಅಲ್ಲದೆ ಯೋಗೇಶ್ವರ್ ಮೇಲೆ ನಿಗಾ ಇಡೋಕೆ 2 ಸಚಿವರಿಗೆ ಪಕ್ಷದಿಂದ ಹೊಣೆ ವಹಿಸಲಾಗಿದೆ. ಸಚಿವರಾದ ಆರ್ ಅಶೋಕ್ ಹಾಗೂ ಅರವಿಂದ್ ಲಿಂಬಾವಳಿಗೆ ಮಾತುಕತೆ ನಡೆಸುವಂತೆ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಜೊತೆಗೆ ರೇಣುಕಾಚಾರ್ಯ ಜೊತೆ ನಾನು ಮಾತನಾಡ್ತೀನಿ ಅಂತ ತಿಳಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೂ ಬರಲಿದೆಯಾ ಕುತ್ತು? ಸಿಎಂ ಸ್ಥಾನದ ಬದಲಾವಣೆಗೂ ಮುನ್ನವೇ ರಾಜ್ಯಾಧ್ಯಕ್ಷರೇ ಚೇಂಜ್ ಆಗ್ತಾರಾ? ಬಿಜೆಪಿ ಕಾರಿಡಾರ್ನಲ್ಲಿ ಕೇಳಿ ಬರ್ತಾ ಇರೋ ಸ್ಫೋಟಕ ಮಾಹಿತಿ ಏನು? ನೋಡೋಣ ಯಾರ ಕುರ್ಚಿಗೆ ಕುತ್ತು ನ್ಯೂಸ್ ಟಾಪ್ 9ನಲ್ಲಿ. ನಾಯಕತ್ವ ಬದಲಾವಣೆ ಕೂಗಿನ ಬೆನ್ನಲ್ಲೇ ಬಿಜೆಪಿ ಒಳಬೇಗುದಿ ಸ್ಫೋಟಗೊಂಡಿದೆ. ಇದೇ ವಿಚಾರವಾಗಿ ಸಚಿವ ಸಿಪಿ ಯೋಗೇಶ್ವರ್ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ರು. ಹೀಗಾಗಿ ಸಚಿವ ಯೋಗೇಶ್ವರ್ ರಾಜೀನಾಮೆ ಒತ್ತಡ ಹೆಚ್ಚಿದೆಯಂತೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಪ್ತರು ಯೋಗೇಶ್ವರ್ ರಾಜೀನಾಮೆಗೆ ಒತ್ತಡ ಹೇರ್ತಾ ಇದ್ದು, ಒತ್ತಡ ಇನ್ನೂ ಮುಂದುವರೆದರೆ ಯೋಗೇಶ್ವರ್ ತಂತ್ರ ಪ್ರಯೋಗಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಯೋಗೇಶ್ವರ್ ಮುಂದಿನ ಅವಕಾಶಕ್ಕಾಗಿ ಕಾಯಬಹುದು ಎನ್ನಲಾಗಿದೆ. ವಿಜಯೇಂದ್ರ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಣ ಫುಲ್ ಆಕ್ಟಿವ್ ಆಗಿದೆ. ಮುಟ್ಟಿದ್ರೆ ಹುಷಾರ್ ಅಂತ ವಿರೋಧಿ ಬಣಕ್ಕೆ ಸಿಎಂ ಬಣ ಟಕ್ಕರ್ ಕೊಡ್ತಾ ಇದ್ದು, ವರಿಷ್ಠರ ಮಟ್ಟದಲ್ಲಿ ಮಾತುಕತೆ ಸಾಧ್ಯವಾಗುತ್ತೆ ಎಂಬ ವಿಶ್ವಾಸ ಹೊಂದಿದೆ. ಅಲ್ಲದೆ ಯಾರೇ ದೂರು ಕೊಟ್ಟರೂ ಅದನ್ನು ನಿಭಾಯಿಸಲು ಸಾಧ್ಯವಿದೆ. ಅದೆಂಥ ದೊಡ್ಡ ಸವಾಲುಗಳು ಬಂದರೂ ಕೂಡ ಎದುರಿಸುವ ಶಕ್ತಿ ಇದೆ ಅನ್ನೋ ವಿಶ್ವಾಸದಲ್ಲಿ ಸಿಎಂ ಟೀಮ್ ಇದೆ. ಈ ಮೂಲಕ ನಾಯಕತ್ವ ಬದಲಾವಣೆ ಕೂಗು ಎತ್ತದಂತೆ ಟಾಂಗ್ ಕೊಟ್ಟಿದ್ದಾರೆ.
ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೂ ಕುತ್ತು ಬರುವ ಸಾಧ್ಯತೆಗಳಿದೆ. ಬಿಜೆಪಿ ಕಾರಿಡಾರ್ನಲ್ಲಿ ಸ್ಫೋಟ ಮಾಹಿತಿ ಕೇಳಿ ಬರ್ತಾ ಇದ್ದು, ಸಿಎಂ ಸ್ಥಾನ ಬದಲಾವಣೆಗೂ ಮುನ್ನ ರಾಜ್ಯಾಧ್ಯಕ್ಷ ಸ್ಥಾನ ಚೇಂಜ್ ಮಾಡ್ತಾರೆ ಎನ್ನಲಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನವೇ ಬದಲಾಗುವ ಬಗ್ಗೆ ಬಿಜೆಪಿಯಲ್ಲೇ ಗುಸುಗುಸು ಕೇಳಿ ಬರ್ತಾ ಇದೆ. ಕಟೀಲು ಬದಲಾದರೆ ಪಕ್ಷದ ಹಿರಿಯರಿಗೆ ಪಕ್ಷದ ಚುಕ್ಕಾಣಿ ನೀಡೋ ಸಾಧ್ಯತೆ ಇದ್ದು, ಆಗಸ್ಟ್ ವೇಳೆಗೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಟೀಲ್ರನ್ನ ಕೆಳಗಿಳಿಸೋ ಸಾಧ್ಯತೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗಳು ಸಾಧ್ಯತೆಗಳಿದ್ದು, ನಳಿನ್ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ಗೆ ಸಮಾಧಾನವಿಲ್ಲ ಎನ್ನಲಾಗಿದೆ. ನಳಿನ್ ಕಟೀಲ್ಗೆ ಇಡೀ ರಾಜ್ಯವನ್ನ ಸೆಳೆಯುವಷ್ಟು ವರ್ಚಸ್ಸಿಲ್ಲ. ಅದೇ ಕಟೀಲ್ ಮಾತನ್ನ ಪಕ್ಷದ ಮುಖಂಡರೇ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಜೊತೆಗೆ ರಾಜ್ಯದಾದ್ಯಂತ ಓಡಾಡ್ತಾ ಇದ್ರೂ ಕೂಡ ನಳಿನ್ ಹೆಚ್ಚಿನ ಜನಾಕರ್ಷಣೆ ಪಡೆದಿಲ್ಲ. ಕಾರ್ಯಕ್ಷೇತ್ರ ಬೆಂಗಳೂರಿಗಿಂತ ಹೆಚ್ಚಾಗಿ ಮಂಗಳೂರಿನಲ್ಲೇ ಇರ್ತಾರೆ ಅನ್ನೋ ಆರೋಪ ಇದ್ದು, ಒಳ್ಳೆಯ ಸಂಘಟಕರಾಗಿದ್ರೂ ಕೂಡ ಕಟೀಲ್ರಿಂದ ಪಕ್ಷದ ವರ್ಚಸ್ಸು ಹೆಚ್ಚಾಗ್ತಾ ಇಲ್ಲ. ಜೊತೆಗೆ ಶಿಸ್ತಿನ ಪಕ್ಷದಲ್ಲಿ ಶಿಸ್ತು ಮೀರಿದವರ ವಿರುದ್ಧ ಕ್ರಮಕ್ಕೆ ನಳಿನ್ ಮೀನಾಮೇಷ ಎಣಿಸ್ತಾ ಇರುವುದು ಬದಲಾವಣೆಗೆ ಕಾರಣ ಅಂತ ಹೇಳಲಾಗ್ತಿದೆ. ಕಟೀಲು ಕೆಳಗಿಳಿದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಾರಥಿ ಯಾರು ಅನ್ನೋದು ಕುತೂಹಲ ಮೂಡಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆಗೂ ಸೂತ್ರವಿತ್ತು. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಘ ಪರಿವಾರದ ಹಿನ್ನೆಲೆ ಇರಬೇಕಾಗಿದೆ, ಸಂಘ ಪರಿವಾರದ ನಂಟು ಇರಬೇಕು ಅನ್ನೋದು ಬಿಜೆಪಿ ಸೂತ್ರವಾಗಿತ್ತು. 2024ರ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಹಲವು ಸೂತ್ರಗಳನ್ನ ಪಾಲಿಸಲಿದೆ. ಪಕ್ಷದ ಒಡಕು ಸರಿಪಡಿಸುವ ಲೀಡರ್ಗೆ ಪಟ್ಟ ಕಟ್ಟಲಿದ್ದಾರೆ. ಬಿಜೆಪಿಯಲ್ಲಿ ಈಗಾಗಲೇ ಸಾಕಷ್ಟು ಬಣಗಳು ಸೃಷ್ಟಿಯಾಗಿವೆ. ಹೀಗಾಗಿ ಪಕ್ಷದಲ್ಲಿರುವ ಒಡಕು ಸರಿಪಡಿಸುವುದು ಬಿಜೆಪಿ ಆದ್ಯತೆಯಾಗಿದ್ದು, ಪಕ್ಷದ ಒಡಕು ಸರಿಪಡಿಸಿಕೊಂಡು ಹೋಗಬಲ್ಲಂತಹ ಲೀಡರ್ಗೆ ನಾಯಕತ್ವ ನೀಡಿದ್ದಾರೆ. ಜಾತಿಗಿಂತ ಯಾವುದೇ ಬಣದಲ್ಲಿ ಗುರುತಿಸಿಕೊಳ್ಳದವರಿಗೆ ಮಣೆ ಹಾಕಲಿದ್ದು, ಬಿಜೆಪಿಯನ್ನ ಮತ್ತಷ್ಟು ಬಲಪಡಿಸೋಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ. ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆಗೆ ಬಿಜೆಪಿಯಲ್ಲಿ ಎರಡನೇ ಸೂತ್ರವಿದ್ದು, ದಲಿತ ಅಥವಾ ಹಿಂದುಳಿದ ಸಮುದಾಯದಿಂದ ಒಬ್ಬರನ್ನ ಆಯ್ಕೆ ಮಾಡೋ ಸಾಧ್ಯತೆಗಳಿದೆ. ದಲಿತ ಹಿಂದುಳಿದ ಸಮುದಾಯವನ್ನೇ ರಾಜ್ಯಾಧ್ಯಕ್ಷರನ್ನಾಗಿಸುವುದು, ಬಳಿಕ ಯಡಿಯೂರಪ್ಪನನ್ನೇ ಸಿಎಂ ಸ್ಥಾನದಲ್ಲಿ ಮುಂದುವರಿಸೋ ಸಾಧ್ಯತೆ ಇದೆ. ಅಧ್ಯಕ್ಷ ಬದಲಾದರೆ ಸಿಎಂ ಬದಲಾವಣೆ ಕೂಗು ತಣ್ಣಗಾಗಬಹುದು ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ. ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆ ಗೆಲ್ಲುವುದು ಬಿಜೆಪಿ ಹೈಕಮಾಂಡ್ ಟಾರ್ಗೆಟ್. 2023ರ ವಿಧಾನಸಭಾ ಮತ್ತು 2024ರ ಲೋಕಸಭಾ ಚುನಾವಣೆಯನ್ನ ಗುರಿಯಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಲಿದ್ದಾರೆ. ರಾಜ್ಯಾಧ್ಯಕ್ಷ ಮತ್ತು ಸಿಎಂ ಮೂಲಕ ಮುನ್ನುಗ್ಗಲು ಬಿಜೆಪಿ ಪ್ಲಾನ್ ಮಾಡಿದ್ದು, ಸದ್ಯ ಬಿಜೆಪಿಯಿಂದಲೂ ಸಾಮೂಹಿಕ ನಾಯಕತ್ವಕ್ಕೆ ಆದ್ಯತೆ ನೀಡಲಾಗುತ್ತಿದೆ. ಜಾತಿ ಸೂತ್ರಕ್ಕಿಂತ ಪಕ್ಷದ ಸಿದ್ಧಾಂತಕ್ಕೆ ಹೆಚ್ಚಿನ ಒತ್ತು ನೀಡಲಿದ್ದಾರೆ. ಬಿಜೆಪಿಯಲ್ಲಿ ಎದ್ದಿರೋ ನಾಯಕತ್ವ ಬಿಕ್ಕಟ್ಟು ಸಮಸ್ಯೆ ಬಗೆಹರಿಸಲು ಬಿಜೆಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷರಿಗೆ ಸೂಚಿಸಿದೆ. ಅತೃಪ್ತ ಶಾಸಕರ ಜೊತೆ ಪ್ರತ್ಯೇಕವಾಗಿ ಚರ್ಚಿಸಲು ಹೈಕಮಾಂಡ್ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಸೂಚನೆ ಕೊಟ್ಟಿದೆ. ಹೀಗಾಗಿ ವಾರದೊಳಗೆ ಚರ್ಚೆ ನಡೆಸಿ ಎಲ್ಲಾ ಶಾಸಕರ ಅಭಿಪ್ರಾಯವನ್ನ ನಳಿನ್ ಕುಮಾರ್ ಕಟೀಲ್ ಸಂಗ್ರಹಿಸಲಿದ್ದಾರೆ. ಆದ್ರೆ ಈ ಸಭೆಗೆ ಶಾಸಕ ಯತ್ನಾಳ್ಗೆ ಆಹ್ವಾನ ನೀಡಲಾಗಲ್ಲ ಎನ್ನಲಾಗುತ್ತಿದೆ. ಯತ್ನಾಳ್ ಜೊತೆ ಕೇಂದ್ರ ನಾಯಕರೇ ಮಾತುಕತೆ ನಡೆಸಲಿದ್ದಾರೆ ಅಂತ ಹೇಳಲಾಗಿದೆ. ಮೈಸೂರಿನಲ್ಲಿ ಶಿಲ್ಪಾ ನಾಗ್ ರೋಹಿಣಿ ಸಿಂಧೂರಿ ಸಮರ ಮುಂದುವರೆದಿರೋದು ಹೇಗೆ? ಆಯುಕ್ತೆ ಸಲ್ಲಿಸಿರೋ 127 ಪುಟಗಳ ವರದಿಯಲ್ಲಿ ಏನಿದೆ? ಅಧಿಕಾರಿಗಳ ಜಟಾಪಟಿ ಬಗ್ಗೆ ಸಿಎಂ ಹೇಳಿದ್ದೇನು? ನೋಡೋಣ ಮೈಸೂರು ಯುದ್ಧ ನ್ಯೂಸ್ ಟಾಪ್ 9ನಲ್ಲಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಶಿಲ್ಪಾ ನಾಗ್ ರೋಹಿಣಿ ಸಿಂಧೂರಿ ಸಮರ ತೀವ್ರ ಸ್ವರೂಪ ಪಡಿತಾ ಇದ್ದು, ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಭೇಟಿಯಾದ್ರು. ಐಎಎಸ್ ಅಧಿಕಾರಿಗಳ ಮುನಿಸು ಶಮನವಾಗಿಲ್ಲ. ಸುದ್ದಿಗೋಷ್ಠಿ, ಮಾಧ್ಯಮ ಪ್ರಕಟಣೆ ಜೊತೆಗೆ ನೇರ ವಾಗ್ದಾಳಿ ನಡೆಸುತ್ತಿದ್ದಾರೆ. ರೋಹಿಣಿ ಸಿಂಧೂರಿ ಆರೋಪಕ್ಕೆ ಶಿಲ್ಪಾ ನಾಗ್ ತಿರುಗೇಟು ನೀಡಿದ್ದು, ಮಾಧ್ಯಮ ಪ್ರಕಟಣೆ ಮೂಲಕ ಶಿಲ್ಪಾ ನಾಗ್ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಕರೆದಿದ್ದ ಕೆಲ ಕೋವಿಡ್ ಸಭೆಗಳಿಗೆ ಹಾಜರಾಗಿದ್ದೆ. ಆದರೆ ಕೆಲಸದ ಒತ್ತಡದಿಂದ ಕೆಲ ಸಭೆಗಳಲ್ಲಿ ಭಾಗಿಯಾಗಿಲ್ಲ. ಸಭೆಗಳಿಗೆ ನನ್ನ ಪರವಾಗಿ ಅಧಿಕಾರಿಗಳನ್ನ ಕಳುಹಿಸಿದ್ದೆ ಅಂತ ಆಯುಕ್ತೆ ಶಿಲ್ಪಾ ನಾಗ್ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ಜಿಲ್ಲಾಧಿಕಾರಿ ಕರೆದಿದ್ದ ಸಭೆಯಲ್ಲಿ ಪಾಲಿಕೆಗೆ ಸಂಬಂಧಿಸಿದ ಮಾಹಿತಿಯನ್ನ ಅಧಿಕಾರಿ ನೀಡಿದ್ದಾರೆ. ಪಾಲಿಕೆ ನೀಡಿದ ಅಂಕಿಅಂಶಗಳಿಗೆ ಸಹಿ ಮಾಡಿಯೇ ಸಲ್ಲಿಸಿದ್ದೇನೆ ಅಂತ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. 12
ಕೋಟಿ ರೂಪಾಯಿಯ ಲೆಕ್ಕ ಕೇಳಿದೆ ಅಂತ ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಶಿಲ್ಪಾನಾಗ್ ಸಿಎಸ್ಆರ್ ಫಂಡ್ ನಡಿ ಸಾಮಗ್ರಿ ಸ್ವೀಕೃತಿ ಹಾಗೂ ಹಂಚಿಕೆ ವಿವರಗಳ ಸಮಗ್ರ ಮಾಹಿತಿಯ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಮೈಸೂರಿನ 9 ಕಡೆ ಕೋವಿಡ್ ಕೇರ್ ಸೆಂಟರ್ ತೆರೆಯಲಾಗಿದೆ. 1122 ಹಾಸಿಗೆ ಸೌಲಭ್ಯ, ವೈದ್ಯಕೀಯ ಸಲಕರಣೆ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ನಾನು ಜಿಲ್ಲಾಡಳಿತದ ವಿರುದ್ಧ ಯಾವುದೇ ಹೇಳಿಕೆ ನೀಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಐಎಎಸ್ ಅಧಿಕಾರಿಗಳ ಸಮರ ತಾರಕಕ್ಕೇರಿದ್ದು ದಾಖಲೆ ಅಂಕಿಅಂಶ ಸಮೇತ ಜಿಲ್ಲಾಧಿಕಾರಿಗೆ ಪಾಲಿಕೆ ಆಯುಕ್ತೆ ಶಿಲ್ಪಾನಾಗ್ ತಿರುಗೇಟು ಕೊಟ್ಟಿದ್ದಾರೆ. ಕೊರೋನಾ ನಿರ್ವಹಣೆಯಲ್ಲಿ ಮೈಸೂರು ಪಾಲಿಕೆ ವಿಫಲ ಅನ್ನೋ ಮೈಸೂರು ಜಿಲ್ಲಾಧಿಕಾರಿ ಆರೋಪಕ್ಕೆ ಮೈಸೂರು ಪಾಲಿಕೆ 127 ಪುಟಗಳ ವರದಿ ಕೊಟ್ಟಿದೆ. ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ವರದಿ ಸಲ್ಲಿಸಿದೆ. ಕೊರೋನಾ ನಿಯಂತ್ರಣಕ್ಕೆ ಪಾಲಿಕೆ ವ್ಯಾಪ್ತಿಯಲ್ಲಿ ಕೈಗೊಂಡ ಕ್ರಮಗಳನ್ನು ಮೈಸೂರು ಪಾಲಿಕೆ ಸರ್ಕಾರದ ಮಟ್ಟಕ್ಕೆ ತಲುಪಿಸಿದೆ. ಜಿಲ್ಲಾಧಿಕಾರಿ ಆರೋಪಕ್ಕೆ ದಾಖಲೆ ಸಮೇತ ವರದಿ ಕೊಟ್ಟಿದ್ದು, ಟಾಸ್ಕ್ ಫೋರ್ಸ್, ಸಹಾಯವಾಣಿ ರಚನೆ, ಸಂಘ ಸಂಸ್ಥೆಗಳಿಂದ ಪಡೆದಿರುವ ಸಾಮಗ್ರಿಗಳು ಸೇರಿದಂತೆ ಕೊರೋನಾ ನಿರ್ವಹಣೆ ಬಗ್ಗೆ ಸಂಪೂರ್ಣ ವರದಿ ಸಲ್ಲಿಕೆ ಮಾಡಿದೆ. ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ವರದಿ ಸಲ್ಲಿಕೆ ಮೂಲಕ ಡಿಸಿ ರೋಹಿಣಿಗೆ ತಿರುಗೇಟು ನೀಡಲಾಗಿದೆ. ಐಎಎಸ್ ಅಧಿಕಾರಿಗಳ ಜಟಾಪಟಿ ಖಂಡಿಸಿ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಮೈಸೂರು ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂದೆ ಧರಣಿ ನಡೆಸಿದ್ದು, ಅಧಿಕಾರಿಗಳ ಗಲಾಟೆಯಿಂದ ಜನಸಾಮಾನ್ಯರಿಗೆ ತೊಂದರೆಯಾಗ್ತಾ ಇದೆ ಅಂತ ಕಿಡಿಕಾರಿದರು. ಅಲ್ಲದೆ ಸಂಕಷ್ಟದ ಸಂದರ್ಭದಲ್ಲಿ ಇದೆಲ್ಲ ಬೇಕಿತ್ತ ಅಂತ ಅಧಿಕಾರಿಗಳ ನಡೆಗೆ ಕುರುಬೂರು ಶಾಂತಕುಮಾರ್ ವಾಗ್ದಾಳಿ ನಡೆಸಿದ್ದು, ಇಬ್ಬರು ಅಧಿಕಾರಿಗಳನ್ನ ಸರ್ಕಾರ ವರ್ಗಾವಣೆ ಮಾಡಲಿ ಅಂತ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು. ಜಟಾಪಟಿ ನಡೆಸ್ತಾ ಇರೋ ಮೈಸೂರಿನ ಅಧಿಕಾರಿಗಳ ಬಗ್ಗೆ ಸಚಿವ ಎಸ್.ಟಿ. ಸೋಮಶೇಖರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಬ್ಬರೇ ಕೊರೋನಾ ನಿಯಂತ್ರಿಸುತ್ತಾ ಇದ್ದೇವೆಂಬ ಭ್ರಮೆ ಬೇಡ, ಇದು ಜಿಲ್ಲೆಯ ಎಲ್ಲಾ ಶಾಸಕರು ಅಧಿಕಾರಿಗಳ ಟೀಮ್ ವರ್ಕ್ ಅಂತ ಮೈಸೂರಿನಲ್ಲಿ ಸೋಮಶೇಖರ್ ಹೇಳಿದ್ರು. ಘಟನೆ ಸಂಬಂಧ ಸಿಎಂಗೆ ನಾನು ಮಾಹಿತಿ ಕೊಟ್ಟಿಲ್ಲ. ಸಿಎಂ ಅವರದೇ ಮೂಲಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. 2 ರಿಂದ 3 ದಿನದಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದ್ದು, ಸಿಎಂ ಸಮಸ್ಯೆಯನ್ನ ಬಗೆಹರಿಸುತ್ತಾರೆ ಅಂತ ಸಚಿವರು ತಿಳಿಸಿದರು. ಐಎಎಸ್ ಅಧಿಕಾರಿಗಳಾದ ರೋಹಿಣಿ, ಶಿಲ್ಪಾನಾಗ್ ಜಟಾಪಟಿ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದು, ಇಂದು ಸಂಜೆ ಚರ್ಚಿಸಿ ನಿರ್ಧಾರ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮೈಸೂರು ಐಎಎಸ್ ಅಧಿಕಾರಿಗಳ ಬಗ್ಗೆ ಸಿಎಸ್ ರವಿಕುಮಾರ್ ವಿವರಣೆ ನೀಡಿದ್ದಾರೆ. ಈ ಬಗ್ಗೆ ಚರ್ಚಿಸುತ್ತೇವೆ ಅಂತ ಸಿಎಂ ಬಿಎಸ್ವೈ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಕಿರುಕುಳದ ಬಗ್ಗೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತೆ ಶಿಲ್ಪಾನಾಗ್ ಆರೋಪ ಮಾಡಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತೆ ಶಿಲ್ಪಾನಾಗ್ ರಾಜೀನಾಮೆ ಬಗ್ಗೆ ಸೋಮವಾರ ನಿರ್ಧಾರ ಮಾಡುವ ಸಾಧ್ಯತೆಗಳಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಶಿಲ್ಪಾನಾಗ್ರಿಂದ ರಾಜೀನಾಮೆಯನ್ನ ಸ್ವೀಕರಿಸಿಲ್ಲ. ಅಲ್ಲದೆ ರಾಜೀನಾಮೆ ಬಗ್ಗೆ ಮತ್ತೊಮ್ಮೆ ಪರಿಶೀಲಿಸಿ ತಿಳಿಸಲು ಸೂಚನೆ ನೀಡಿದ್ದಾರೆ. ಸದ್ಯ ಇಂದು ನಾಳೆ ಅಧಿಕೃತ ರಜೆಯಲ್ಲಿರುವ ಶಿಲ್ಪಾನಾಗ್ ರಾಜೀನಾಮೆ ಬಗ್ಗೆ ಸೋಮವಾರ ನಿರ್ಧಾರ ಕೈಗೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಿದೆ. 2 ಎಕ್ಸಾಮ್ ನಡೆಸ್ತೀವಿ ಎಂದಿರೋ ಸಚಿವ ಸುರೇಶ್ ಕುಮಾರ್ ನಿರ್ಧಾರಕ್ಕೆ ತಜ್ಞರು ಹೇಳಿದ್ದೇನು? ದ್ವಿತೀಯ ಪಿಯುಸಿ ಫಲಿತಾಂಶಕ್ಕೆ ಎಸ್ಎಸ್ಎಲ್ಸಿ ಅಂಕಗಳನ್ನು ಪರಿಗಣಿಸೋದು ಹೇಗೆ? ವೃತ್ತಿಪರ ಕೋರ್ಸ್ಗೆ ಸಿಇಟಿ ಅಂಕ ಮಾತ್ರ ಪರಿಗಣಿಸೋಕೆ ಮನವಿ ಮಾಡಿದ್ದು ಯಾರು? ನೋಡೋಣ. ಎಕ್ಸಾಮ್ ಯಾಕೆ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಆರ್ಭಟದ ನಡುವೆಯೂ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ತೀರ್ಮಾನ ಮಾಡಲಾಗಿದೆ. ಹೀಗಾಗಿ ಎಕ್ಸಾಮ್ ಮಾಡಲೇಬೇಕು ಅಂತ ಶಿಕ್ಷಣ ಸಚಿವರು ಹಠಕ್ಕೆ ಬಿದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ವಿಚಾರದಲ್ಲಿ ಶಿಕ್ಷಣ ಸಚಿವರು ದ್ವಂದ್ವ ನಿಲುವು ತಾಳಿದ್ದು ಪರೀಕ್ಷೆ ಮಾಡಲು ಪಟ್ಟು ಹಿಡಿದಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ರದ್ದು ಮಾಡಲು ಪೋಷಕರ ಸಂಘಟನೆಗಳು, ಶಿಕ್ಷಣ ತಜ್ಞರು ಆಗ್ರಹಿಸಿದ್ದಾರೆ. ಜೊತೆಗೆ ವಿದ್ಯಾರ್ಥಿ ಸಂಘಟನೆಗಳಿಂದಲೂ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಹೀಗಿದ್ರೂ ಇತರೆ ರಾಜ್ಯಗಳಿಗೂ ಮಾದರಿಯಾಗಲು ಶಿಕ್ಷಣ ಸಚಿವರು ಪ್ಲಾನ್ ಮಾಡಿದ್ದು ಪ್ರಧಾನಿ ಮೋದಿಯನ್ನ ಮೆಚ್ಚಿಸಲು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸುತ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ವಿಚಾರದಲ್ಲೂ ಸಚಿವರು ಸುಳ್ಳು ಹೇಳಿದ್ದಾರೆ. ಕಳೆದ ವರ್ಷ 9ನೇ ತರಗತಿ ಮಕ್ಕಳಿಗೆ ಪರೀಕ್ಷೆ ನಡೆಸದೆ ಪಾಸ್ ಮಾಡಲಾಗಿತ್ತು ಹೀಗಂತ ಸಚಿವ ಸುರೇಶ್ ಕುಮಾರ್ ಹೇಳಿದ್ರು. ಆದರೆ ಆಗಲೇ 9ನೇ ತರಗತಿ ಮಕ್ಕಳಿಗೆ ಶಾಲಾ ಹಂತದಲ್ಲೇ ಪರೀಕ್ಷೆ ನಡೆಸಲಾಗಿತ್ತು. 9ನೇ ಕ್ಲಾಸ್ ಮೌಲ್ಯಾಂಕನ ಮೂಲಕ ಮಕ್ಕಳಿಗೆ ಮೌಲ್ಯಮಾಪನ ಮಾಡಿದ್ರು. ಇದೀಗ 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಶಾಲಾ ಹಂತದಲ್ಲೇ ಪರೀಕ್ಷೆ ನಡೆಸಲಾಗಿದೆ. ಆ ಪರೀಕ್ಷೆಯನ್ನ ಆಧರಿಸಿ ಮೌಲ್ಯಾಂಕನ ನಡೆಸಿ ಪಾಸ್ ಮಾಡೋ ಸಾಧ್ಯತೆ ಇತ್ತು. ಆದ್ರೂ ಪರೀಕ್ಷೆ ನಡೆಸುತ್ತೇವೆ ಅಂತ ಸುರೇಶ್ ಕುಮಾರ್ ಹಠಕ್ಕೆ ಬಿದ್ದಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಒಟ್ಟು 5 ರೀತಿಯ ಪರೀಕ್ಷೆಗಳನ್ನ ಶಾಲಾ ಹಂತದಲ್ಲೇ ನಡೆಸಲಾಗುತ್ತೆ. ಬೋರ್ಡ್ ಪರೀಕ್ಷೆಯನ್ನು ಹೊರತುಪಡಿಸಿ 5 ಪರೀಕ್ಷೆಗಳು ಶಾಲಾ ಹಂತದಲ್ಲಿ ನಡೆಯುತ್ತೆ. ಅಲ್ಲದೆ ವರ್ಷದಲ್ಲಿ 4 ಬಾರಿ ಪ್ರತಿ ವಿಷಯಕ್ಕೆ 20 ಅಂಕಗಳನ್ನ ಇಟ್ಟು ಫಾರ್ಮೇಟಿವ್ ಅಸೆಸ್ಮೆಂಟ್ ನಡೆಸಲಾಗುತ್ತೆ. ಇದರ ಜೊತೆಗೆ 100 ಅಂಕದ ಸಮೇಟಿವ್ ಅಸೆಸ್ಮೆಂಟ್ ಪರೀಕ್ಷೆ ನಡೆಸಲಾಗುತ್ತೆ. ಜೊತೆಗೆ ಪೂರ್ವ ಸಿದ್ಧತೆ ಪರೀಕ್ಷೆಗಳನ್ನ ನಡೆಸಲಾಗಿರುತ್ತೆ. ಇದೆಲ್ಲದರ ಅಂಕಗಳನ್ನ ಪರಿಗಣಿಸಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಬಹುದಾಗಿತ್ತು.
ಕ್ರೌರ್ಯ ನಡುವೆ ಎಸ್ಎಸ್ಎಲ್ಸಿ ಎಕ್ಸಾಮ್ ನಡೆಸುವುದಾಗಿ ಸರ್ಕಾರ ಹೈ ರಿಸ್ಕ್ ತೆಗೆದುಕೊಂಡಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಕನಿಷ್ಠ 2 ಬಾರಿ ಎಕ್ಸಾಮ್ ನಡೆದಿದೆ. ಪರೀಕ್ಷೆಗಳ ಮಾಹಿತಿಯನ್ನ ಸ್ಟೂಡೆಂಟ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಆಪ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಹೀಗಾಗಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಹೊರತುಪಡಿಸಿ ಇತರೆ ಕಿರು ಪರೀಕ್ಷೆ ಆಧಾರವಾಗಿರಿಸಿ ಮೌಲ್ಯಾಂಕನ ನಡೆಸಬಹುದಿತ್ತು. ಸಚಿವ ಸುರೇಶ್ ಕುಮಾರ್ ಪ್ರತಿಷ್ಠೆಯೇ ರಾಜ್ಯಕ್ಕೆ ಕಂಟಕವಾಗುವ ಆತಂಕ ಕಾಡ್ತಾ ಇದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ 3ನೇ ಅಲೆಗೆ ಸಿಲುಕುವ ಭೀತಿ ಶುರುವಾಗಿದೆ. ರಾಜ್ಯದಲ್ಲಿ ಇನ್ನೂ 25% ವ್ಯಾಕ್ಸಿನೇಷನ್ ಆಗಿಲ್ಲ. ಇಂತಹ ಸಮಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬೇಕಿತ್ತಾ ಅಂತ ಪೋಷಕರು ತಜ್ಞರು ಪ್ರಶ್ನೆ ಮಾಡುತ್ತಿದ್ದಾರೆ. ಯಾವ ಸಿದ್ಧತೆ ಮಾಡಿಕೊಂಡು ಪರೀಕ್ಷೆ ಸಾಹಸಕ್ಕೆ ಕೈ ಹಾಕಿದ್ರು ಅನ್ನೋದು ಆತಂಕ ಕಾಡ್ತಿದೆ. ಕೊರೋನಾ 3ನೇ ಅಲೆ ಮಹಾಘಾತಕ್ಕೆ ಪರೀಕ್ಷೆಗಳೇ ಕಾರಣವಾಗುವ ಭೀತಿ ಶುರುವಾಗಿದೆ. ಪರೀಕ್ಷೆ ಬರೆಯೋ ಮಕ್ಕಳಿಗೆ N95 ಮಾಸ್ಕ್ ನೀಡ್ತೇವೆ, ದೈಹಿಕ ಅಂತರ ಕಾಪಾಡ್ತೇವೆ ಅಂತ ಸಚಿವರು ಹೇಳಿದ್ದಾರೆ. ಆದರೆ ಸ್ಯಾನಿಟೈಸ್ ಮಾಸ್ಕ್ ಮೂಲಕ ಮಕ್ಕಳನ್ನು ರಕ್ಷಿಸಬಹುದಾ ಅನ್ನೋದು ಕೂಡ ಸದ್ಯದ ಪ್ರಶ್ನೆಯಾಗಿದೆ. ಈಗಾಗಲೇ ಮಕ್ಕಳೇ ಕೊರೋನಾ 3ನೇ ಅಲೆ ಟಾರ್ಗೆಟ್ ಎನ್ನಲಾಗಿದೆ. ತಜ್ಞರು ಆಗಸ್ಟ್ನಲ್ಲೇ 3ನೇ ಅಲೆ ಬಂಧಪಡಿಸಿರುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೀಗ ಜುಲೈ ಅಂತ್ಯದಲ್ಲೇ ಪರೀಕ್ಷೆಗೆ ಶಿಕ್ಷಣ ಸಚಿವರು ಮುಂದಾಗಿದ್ದು ಕೊರೋನಾ 3ನೇ ಅಲೆ ಸ್ಫೋಟಕ್ಕೆ ಆಹ್ವಾನ ನೀಡಿದಂತಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ತೀರ್ಮಾನಿಸಿರೋ ಸಚಿವ ಸುರೇಶ್ ಕುಮಾರ್ 2 ಎಕ್ಸಾಮ್ ನಡೆಸುತ್ತೇವೆ ಅಂತ ಹೇಳಿದ್ದಾರೆ. ಆದರೆ ಸಚಿವರ ಪ್ಲಾನ್ಗೆ ಶಿಕ್ಷಣ ತಜ್ಞರೇ ವಿರೋಧಿಸುತ್ತಿದ್ದಾರೆ. ಒಂದೇ ದಿನದಲ್ಲಿ 3 ವಿಷಯಗಳ ಪರೀಕ್ಷೆ ಬರೆಯಲಾಗುತ್ತಾ? ಬಿಡುವೆ ಇಲ್ಲದೆ ಪರೀಕ್ಷೆ ಬರೆಯುವ ಅನಿವಾರ್ಯತೆ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. 40 ಅಂಕಗಳಾದರೂ ಸಂಪೂರ್ಣ ಪಠ್ಯಕ್ರಮ ಓದಲೇಬೇಕಿದ್ದು 3 ವಿಷಯಗಳನ್ನ 3 ಗಂಟೆಯಲ್ಲಿ ಬರೆಯೋಕೆ ಸಾಧ್ಯನಾ ಅಂತ ಶಿಕ್ಷಣ ಸಚಿವರ ಪರೀಕ್ಷೆ ಮಾದರಿಗೆ ತಜ್ಞರು ಆಕ್ಷೇಪಿಸಿದ್ದಾರೆ. ಎಸ್ಎಸ್ಎಲ್ಸಿ ಅಂಕಗಳನ್ನು ಪರಿಗಣಿಸಿ ದ್ವಿತೀಯ ಪಿಯು ಫಲಿತಾಂಶ ಘೋಷಣೆ ಮಾಡಲು ಸಚಿವ ಸುರೇಶ್ ಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ದ್ವಿತೀಯ ಪಿಯು ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶವು ಇನ್ನಷ್ಟು ಸಮಗ್ರವಾಗಲು ಹಾಗೂ ಹೆಚ್ಚು ನ್ಯಾಯಯುತವಾಗಲು ಎಸ್ಎಸ್ಎಲ್ಸಿ ಫಲಿತಾಂಶಗಳನ್ನು ಅವಲೋಕಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಅಂಕಿಅಂಶಗಳನ್ನು ಪಡೆದು ಪ್ರಥಮ ಪಿಯು ಅಂಕಗಳೊಂದಿಗೆ ಸೂಕ್ತ ರೀತಿಯಲ್ಲಿ ಹೊಂದಿಸಿ ಜೂನ್ ಅಂತ್ಯದೊಳಗೆ ಗ್ರೇಡಿಂಗ್ ನೀಡಲು ವ್ಯವಸ್ಥೆ ಮಾಡಿ ಅಂತ ಆದೇಶಿಸಿದ್ದಾರೆ. ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ರದ್ದಾಗಿದ್ದು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಆದರೆ ಸಿಇಟಿ ಪರೀಕ್ಷೆ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನ ಕೈಗೊಳ್ಳಲಾಗಿಲ್ಲ. ಈ ಮಧ್ಯೆ ವೃತ್ತಿಪರ ಕೋರ್ಸ್ ಪ್ರವೇಶಕ್ಕೆ ಕೇವಲ ಸಿಇಟಿ ಅಂಕ ಪರಿಗಣಿಸಿ ಅಂತ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮನವಿ ಮಾಡಿದ್ದಾರೆ. ವೃತ್ತಿಪರ ಕೋರ್ಸ್ ಪ್ರವೇಶಕ್ಕೆ ಸಿಇಟಿ ಪರೀಕ್ಷೆಗಳ ಅಂಕ ಮಾತ್ರ ರ್ಯಾಂಕಿಂಗ್ಗೆ ಪರಿಗಣಿಸಲು ಕೋರಿದ್ದಾರೆ. ವಿಂಡೀಸ್ ವಿರುದ್ಧದ ಸರಣಿಗೆ ಪಾಕ್ ತಂಡದಲ್ಲಿ ಯಾರೆಲ್ಲ ಚಾನ್ಸ್ ಗಿಟ್ಟಿಸಿಕೊಂಡಿದ್ದಾರೆ? ಪಿಎಸ್ಎಲ್ ಟಾಪ್ ಲೀಗ್ ಅಂತ ಹೇಳಿದ್ದು ಯಾರು? ಡಾರ್ಲಿಂಗ್ ಕೃಷ್ಣ ಬರ್ತ್ಡೇಗೆ ಚಿತ್ರತಂಡ ಕೊಡ್ತಾ ಇರೋ ಗಿಫ್ಟ್ ಏನು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ನೆದರ್ಲೆಂಡ್ ವಿರುದ್ಧ 2ನೇ ಏಕದಿನ ಪಂದ್ಯದಲ್ಲಿ ಐರ್ಲೆಂಡ್ ಭರ್ಜರಿ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ನೆದರ್ಲೆಂಡ್ 49.2 ಓವರ್ಗಳಲ್ಲಿ 157 ರನ್ಗೆ ಆಲ್ಔಟ್ ಆಯಿತು. ಸಾಧಾರಣ ಗುರಿ ಬೆನ್ನತ್ತದ ಐರ್ಲೆಂಡ್ 43 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ಕಳೆದುಕೊಂಡು ಜಯದ ನಗೆ ಬೀರಿತು. ಹರಾರಿಯಲ್ಲಿ ನಡೆದ 4ನೇ ಏಕದಿನ ಪಂದ್ಯದಲ್ಲಿ ಜಿಂಬಾಬ್ವೆ ಎ ತಂಡದ ವಿರುದ್ಧ ದಕ್ಷಿಣ ಆಫ್ರಿಕಾ ಎ ತಂಡ 116 ರನ್ಗಳ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಹರಿಣಗಳು 50 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 281 ರನ್ ಕಲೆ ಹಾಕಿತು. ಜಿಂಬಾಬ್ವೆ 38.2 ಓವರ್ಗಳಲ್ಲಿ ಕೇವಲ 165 ರನ್ಗೆ ಸರ್ವಪತನವಾಯಿತು. ಇದರೊಂದಿಗೆ ದಕ್ಷಿಣ ಆಫ್ರಿಕಾ ಇನ್ನೊಂದು ಪಂದ್ಯ ಬಾಕಿ ಇರುವಂತೆ ಸರಣಿಯನ್ನ ತನ್ನದಾಗಿಸಿಕೊಳ್ತು. ಮುಂಬರುವ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಹಾಗೂ ಟಿ20 ಸರಣಿಗೆ ಪಾಕಿಸ್ತಾನ ತಂಡವನ್ನ ಪ್ರಕಟಿಸಲಾಗಿದೆ. ಪಿಎಸ್ಎಲ್ ಲೀಗ್ನಲ್ಲಿ ಕ್ವೆಟ್ಟಾ ಗ್ಲಾಡಿಯೇಟರ್ಸ್ ಪರ ಅದ್ಭುತ ಓಪನಿಂಗ್ ನೀಡಿದ ಅಜಂ ಖಾನ್ ಟಿ20 ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ನಸೀಂ ಶಾ ಟೆಸ್ಟ್ ತಂಡದಲ್ಲಿ ಸ್ಥಾನ ಪಡೆಯುವಲ್ಲಿ ವಿಫಲರಾಗಿದ್ದಾರೆ. ಕೊರೋನಾ ಸೋಂಕಿಗೆ ತುತ್ತಾಗಿರೋ ಓಟಗಾರ ಮಿಲ್ಖಾ ಸಿಂಗ್ ಅವರನ್ನ ಆಮ್ಲಜನಕದ ಮಟ್ಟ ಕಡಿಮೆಯಾಗಿದ್ದರಿಂದ ಚಂಡೀಗಢ್ನಲ್ಲಿ ಐಸಿಯು ಘಟಕದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗುತ್ತಿದೆ. ಮಿಲ್ಖಾ ಸಿಂಗ್ ಆರೋಗ್ಯ ಸ್ಥಿರವಾಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮಿಲ್ಖಾ ಸಿಂಗ್ ಅವರೊಂದಿಗೆ ಮಾತನಾಡಿ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ. ವೆಸ್ಟ್ ಇಂಡೀಸ್ ಆಟಗಾರ ಆಂಡ್ರೂ ರಸೆಲ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದು ಚರ್ಚೆಗೀಡಾಗಿದ್ದಾರೆ. ನಾನು ಐಪಿಎಲ್ ಆಡ್ತೇನೆ, ಬಿಗ್ ಲ್ಯಾಶ್ ಲೀಗ್ನಲ್ಲಿ ಆಡ್ತೇನೆ, ಕೆರಿಬಿಯನ್ ಪ್ರೀಮಿಯರ್ ಲೀಗ್ನಲ್ಲಿಯೂ ಆಡ್ತೇನೆ ಅಂತ ಹಾಗೂ ವಿಶ್ವದ ಇತರ ಕ್ರಿಕೆಟ್ ಲೀಗ್ಗಳಲ್ಲಿಯೂ ಆಡ್ತೇನೆ. ಅದೇ ರೀತಿ ವಿಶ್ವದ ಟಾಪ್ ಕ್ರಿಕೆಟ್ ಲೀಗ್ಗಳ ಮುಂದೆ ಪಿಎಸ್ಎಲ್ ಕಡಿಮೆ ಏನಲ್ಲ ಅಂತ ಹೇಳಲು ಇಚ್ಛಪಡ್ತೇನೆ ಅಂತ ಹೇಳಿದ್ದಾರೆ. ಸ್ಯಾಂಡಲ್ವುಡ್
ಟಾಪ್ ನಟ ಡಾರ್ಲಿಂಗ್ ಕೃಷ್ಣಗೆ ಬರ್ತ್ಡೇ ಗಿಫ್ಟ್ ಆಗಿ ಟೀಸರ್ ರಿಲೀಸ್ ಮಾಡಲಿದೆ ಚಿತ್ರತಂಡ. ಜೂನ್ 12ರಂದು ಕೃಷ್ಣಗೆ ಹುಟ್ಟುಹಬ್ಬದ ಸಂಭ್ರಮ, ಹೀಗಾಗಿ ಆ ದಿನ ಪ್ಲಾನ್ ಮಾಡಿದೆ ಚಿತ್ರತಂಡ. ರಾಬರ್ಟ್ ಸಿನಿಮಾದ ಕಣ್ಣು ಹೊಡೆಯೋಕೆ ಮೊನ್ನೆ ಕಲಿತೀನಿ ವಿಡಿಯೋ ಹಾಡಿಗೆ ಬರೋಬ್ಬರಿ 50 ಮಿಲಿಯನ್ ವ್ಯೂಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಹಾಡನ್ನ ನೋಡಿದಂತ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಕೊರೋನಾ ಕಷ್ಟಕಾಲದಲ್ಲಿ ಸಂಕಷ್ಟ ಎದುರಿಸ್ತಾ ಇರುವಂತಹ ಸಿನಿಮಾ ಮಂದಿಯ ಕಷ್ಟಕ್ಕೆ ಹೊಂಬಾಳೆ ಸಂಸ್ಥೆ ಸ್ಪಂದಿಸಿದೆ. ಸಂಸ್ಥೆಯಡಿ ಕೆಲಸ ಮಾಡಿದ ಎಲ್ಲಾ ಕಲಾವಿದರು, ಕಾರ್ಮಿಕರಿಗೆ ಸಹಾಯ ಮಾಡಿದೆ. ಈ ವಿಚಾರವನ್ನ ನಟ ಹರೀಶ್ ರಾಯ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದು ಈ ಹೊತ್ತಿನ ನ್ಯೂಸ್ ಟಾಪ್ 9. ಈಗ TV9 ವಿಶೇಷ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.